ಆಡಬೇಕಾಗುತ್ತದೆ. ಅಮ್ಮ, ಈ ಧರೆಗಾಗಿ ಧರ್ಮದ ರಕ್ಷಣೆಗಾಗಿ ಕೌರವರಿಗೂ ಪಾಂಡವರಿಗೂ ಕೂಡ ಯುದ್ಧವು ನಡೆಯುತ್ತಾ ಇದೆ. 9 ದಿನಗಳ ಸಮಯ ಮುತ್ತಜ್ಜನಾದಂತಹ ಭೀಷ್ಮಾಚಾರ್ಯರು ಸೇನಾಧಿಪತ್ಯದಲ್ಲಿ ಯುದ್ಧವೂ ಮುಂದುವರಿಯಿತು. ಅವರ ನಂತರ ಸೇನಾಧಿಕಾರಿಯನ್ನು ವಹಿಸಿಕೊಂಡವರು, ಉಭಯ ಕುಲಗಳಿಗೆ ವಿದ್ಯೆಯನ್ನು ಹೇಳಿಕೊಟ್ಟವರು, ಶಾಪಾದಪಿ ಶರಾದಪಿ ಎನ್ನುವಂತಹ ನೆಗಳಿಕೆಗೆ ಪಾತ್ರರಾದವರು ಗುರುಗಳಾದಂತಹ ದ್ರೋಣಾಚಾರ್ಯರು. ಈ ಹೊತ್ತು ನಿಮ್ಮ ಮಗನಾದಂತಹ ಈ ಅಭಿಮನ್ಯುವಿಗೆ ಆ ಕೂಡ ಕೌರವನೊಡನೆ ಯುದ್ಧಕ್ಕೆ ಅನುಮತಿ ಸಿಕ್ಕಿದೆ ತಾಯಿ. ಅಮ್ಮ, ಈ ಸೇನಾಧಿಪತ್ಯವನ್ನು ವಹಿಸಿಕೊಂಡಂತಹ ಆ ಗುರುಗಳು ಏನು ಮಾಡಿದ್ದಾರೆ ಗೊತ್ತಿಲ್ಲ. ಏನು ಮಾಡಿದ್ದಾರೆ? ಸಮಯವು ಮಿತಿ ಬರುತ್ತಾ ಇದೆ ತಾಯಿ. ಹೌದು, ಗೊತ್ತಾಯ್ತು. ಇಷ್ಟು ದಿವಸ ನಡೆದಂತಹ ಯುದ್ಧದಲ್ಲಿ ಯಾರಿಗೆ ಜಯ ಯಾರಿಗೆ ಅಪಜಯ ಎನ್ನುವುದೇ ನಿರ್ಣಯವಾಗಲಿಲ್ಲ ತಾಯಿ. ದೊಡ್ಡಪ್ಪನವರು ಚಿಂತಿಸುತ್ತಾ ಇದ್ರು. ಪ್ರವೇಶ ಮಾಡಿ ಅಪ್ಪಣೆಯನ್ನು ಕಾಡಿ ಬೇಡಿ ನಿನ್ನಲ್ಲಿಗೆ ಬಂದಿದ್ದೇನೆ. ಆ ಗುರುಗಳಾದಂತಹ ದ್ರೋಣಾಚಾರ್ಯರು ಚಕ್ರವ್ಯೂಹ ಎನ್ನುವಂತಹ ಅಭೇದ್ಯವಾದಂತಹ ಕೋಟೆಯೊಂದನ್ನು ರಚಿಸಿದ್ದಾರೆ ತಾಯಿ. ಆ ಕೋಟೆಯನ್ನು ಭೇದಿಸುವ ಉದ್ದೇಶದಿಂದ ಈ ಹೊತ್ತು ಹೊರಟು ನಿಂತವ. ಅಮ್ಮ, ಆ ಕೋಟೆಯನ್ನು ಭೇದಿಸುವರೇ ಮಗನಾದಂತಹ ನನಗೆ ಮುಖ್ಯವಾಗಿ ಬೇಕಾದ್ದು ನಿನ್ನ ಆಶೀರ್ವಾದ. ಅಮ್ಮ ಅಮ್ಮ, ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು ತಾಯಿ. ನಿನ್ನ ಮುತ್ತಿಗೆ ಏನಾಗಿದೆ?
ಬುದ್ಧಿ ಕಂದ ಕಂದ ಆ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವಳು ನಾನು. ಯಾವುದು ನೀತಿ, ಯಾವುದು ಅನೀತಿ, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಸತ್ಯ, ಯಾವುದು ಅಸತ್ಯ ಅನ್ನುವುದರ ಬಗ್ಗೆ ಸರಿಯಾಗಿ ಜಾಣ್ಮೆಯನ್ನಿಟ್ಟುಕೊಂಡು ವ್ಯವಹರಿಸಬೇಕಂತೆ. ನನ್ನ ವ್ಯವಹಾರ ಈಗ ಹೇಗಾಯಿತು ತಾಯಿ? ಮಗನೇ, ಮಕ್ಕಳು ನಡೆಯುವ ದಾರಿಯಲ್ಲಿ ಮಲ್ಲಿಗೆಯ ಹಾಸಿರಲಿ ಎನ್ನುವ ಹಾಗೆ ಬಯಸುವುದು ತಂದೆ ತಾಯಿಗಳ ಮನಸ್ಸು. ಹಾಗಿರುವಾಗ ಮರಣವನ್ನೇ ನಾ ಬಯಸಿ ಸಾಗುತ್ತೇನೆ ಎನ್ನುವ ಹಾಗೆ ಒಬ್ಬ ಹೇಳ್ತಾನೆ ಅಂತಾಗಿದ್ದರೆ ಅವನನ್ನು ಏನು ಎನ್ನುವ ಹಾಗೆ ನಮಗೆ ಅರ್ಥ ಮಾಡಿಕೊಳ್ಳಬೇಕು ಕಂದ. ಏನು ಮರಣದಲ್ಲಿ ನೀನು ಹೋಗುವುದೆಂದ್ರೆ ನಿನಗೆ ಆಸೆ, ಅಲ್ಲಿ ನಿನಗೆ ಪ್ರೀತಿ. ಮಗನೇ, ಇಷ್ಟ ವಿಚಾರಗಳನ್ನ ಆಡುತ್ತಾ ಇದ್ದೀಯ, ಚಕ್ರವ್ಯೂಹದ ಬಗ್ಗೆ ಇಷ್ಟೆಂದು ಹೊಗಳುತ್ತಾ ಇದ್ದೀಯ. ನಾನು ಹೋಗಿ ಹೋರಾಟವನ್ನು ಮಾಡ್ತೇನೆ ಎನ್ನುವ ಹಾಗೆ ಹೇಳ್ತಾ ಇದ್ದೀಯಲ್ಲ, ಅಲ್ಲಿರುವುದು ಏನು ಸಾಮಾನ್ಯರು ಎನ್ನುವ ಹಾಗೆ ಭಾವಿಸಿದ್ದೀಯ. ಕರ್ಮವಾಗಿ ಸುಪಟ್ಟಿನಿಂದ ಯುದ್ಧ ಎನ್ನುವುದನ್ನು ನೀನು ಆಟ ಎನ್ನುವ ಹಾಗೆ ಭಾವಿಸಿಕೊಂಡು ನಮ್ಮಂತಹ ಕ್ಷತ್ರಿಯ ವೀರರಿಗೆ ಆಟವೇ ಸರಿ. ಮಗನೇ, ನಿನ್ನ ಗೆಳೆಯರ ಒಟ್ಟಿಗೆ ಹೋಗಿ ಆಟ ಮಾಡಿದಷ್ಟು ಸುಲಭವಲ್ಲ ಅದು ಕಂದ. ನನಗೆ ಅದುವೇ ಆಟದಲ್ಲೇ, ಅದು ಸಮರಾಂಗಣ ಇದು ಕಂದ. ಬಲ್ಲೆ ಆ ಸಮರಾಂಗಣದಲ್ಲಿ ಯಾರೆಯಾದರೂ ಕೂಡ ಜಯಿಸಿ ಬರ್ತೇನೆ ಎನ್ನುವ ಹಾಗೆ ಭರವಸೆಯನ್ನಿಟ್ಟುಕೊಂಡು ಹೋಗುತ್ತಾರೋ ಅವರನ್ನ ಪುನರಪ್ಪಿ ನಾವು ಕಾಣ್ತೇವೋ ಇಲ್ಲವೋ ಎನ್ನುವ ಹಾಗೆ ಭೀತಿ ನಮ್ಮ ಒಡಲ
ಕಾಲದಲ್ಲಿ ಇರ್ತದೆ. ಮನೆಯಿಂದ ಹೋದಂತಹ ಗಂಡನಾಗಲಿ ಮಕ್ಕಳಾಗಲಿ ಎಂದಿಗೆ ಬರ್ತಾನೆ ಎನ್ನುವ ಹಾಗೆ ಕಾತರದಿಂದ ಕಾಯ್ತಾ ಇರ್ತೇವೆ. ಒಂದು ವೇಳೆ ಬರಲಿಲ್ಲ ಅಂತಾಗಿದ್ದರೆ ನಮ್ಮ ಜೀವವೇ ಹಾರಿ ಹೋದ ಹಾಗಾಗುತ್ತದೆ ಕಂದ. ಹಾಗಾಗಿ ಹೇಳ್ತಾ ಇದ್ದೇನೆ, ಅದರಲ್ಲಿಯೂ ಕೂಡ ಮಾಡಿರುವುದಾದರೂ ಯಾರು? ಸಾತ್ವಿಕತೆಯಿಂದ ಮೈಕೊಡಿಸಿಕೊಂಡಿರುವಂತಹ ಬ್ರಾಹ್ಮಣರು. ಆ ದ್ರೋಣಾಚಾರ್ಯರು ವಿರಚಿಸಿದಂತಹ ಚಕ್ರವ್ಯೂಹ, ಶಾಪಾದಪಿ ಶರಾದಪಿ ಎನ್ನುವಂತಹ ಉಭಯತಿತ್ತು ಬಲ್ಲವನಾದಂತಹ ದ್ರೋಣಾಚಾರ್ಯರು ನಿರ್ಮಿಸಿದಂತಹ ಆ ದಿಕ್ಕಿನಲ್ಲಿ ಯಾವ ಕಾರಣಕ್ಕೂ ಕೂಡ ಹೆಲ್ಮೆಯನ್ನು ಸಾಧಿಸಿಕೊಳ್ಳುವುದು ಕಷ್ಟ ಎನ್ನುವ ವಿಚಾರವನ್ನು ಅರ್ಥ ಮಾಡಿಕೊಂಡವಳು. ಒಂದು ವೇಳೆ ಆ ಅಭವನೆ ಬಂದರೂ ಕೂಡ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಪಾರ್ಥಿವ ವಂಶದಲ್ಲಿ ಹುಟ್ಟಿದವರು ನಾವು. ಇಷ್ಟು ದೊಡ್ಡ ವಂಶದಲ್ಲಿ ಹುಟ್ಟಿದ ಮೇಲೆ ಬಂದಂತಹ ಸಮಸ್ಯೆ ಎಷ್ಟೇ ದೊಡ್ಡದೇ ಇರಲಿ ಅದಕ್ಕೆ ಎದುರಡ್ಡಿ ಹೋರಾಟ ಮಾಡಬೇಕಾದ್ದು ಪ್ರತಿಯೊಬ್ಬನ ಕ್ಷತ್ರಿಯರ ಕರ್ತವ್ಯ ತಾಯಿ. ಒಂದು ವೇಳೆ ಮಗ ನಿಮ್ಮ ಮಮಕಾರದಿಂದ ನಿಮ್ಮ ಮಾತುಗಳನ್ನು ಕೇಳಿ ಮನೆಯ ಹೊರಗೆ ಕುಳಿತಾದರೆ ಕೀರ್ತಿ ಬರುವುದಕ್ಕೆ ಸಾಧ್ಯವೇ? ಖಂಡಿತವಾಗಿ ಇಲ್ಲ ತಾಯಿ. ಅದೆಷ್ಟೋ ಮಂದಿ ನನ್ನ ಹಿರಿಯರು ಕೀರ್ತಿ ಎನ್ನುವಂತಹ ಗೋಪುರವನ್ನು ಕಟ್ಟಿದ್ದಾರೆ. ಆ ಗೋಪುರಕ್ಕೆ ಕಳಶ ಈ ಅಭಿಮನ್ಯ ಆಗಬೇಕು ಎನ್ನುವ ನೆಲೆಯಲ್ಲಿ ಹೊರಟಿದ್ದರೆ ನೀತಿಯನ್ನು ಕಂದ ಕಂದ ಉಲ್ಲಾಸವಾದಂತಹ ನುಡಿಯನ್ನು ಕೇಳುವಂತಹ ನಾನು ಆಶೀರ್ವಾದವನ್ನು ಮಾಡಿ ಕಳುಹಿಸಿಕೊಡ್ತೇನೆ ಎನ್ನುವ ಹಾಗೆ ಭರವಸೆಯನ್ನಿಟ್ಟುಕೊಂಡವನು ನೀ. ಆದರೆ ಯಾವ ಬಾಯಲ್ಲಿ ನಾನು ಆಶೀರ್ವಾದವನ್ನು ಮಾಡಬೇಕು ಗಂಧ? ಯಾಕಮ್ಮ? ಭಕ್ತಿಯಿಂದ ಹಲವಿಲ್ಲ. ನಮಗಿರುವುದು ನೀನೊಬ್ಬನೇ ಮಗನು. ಅತಿ ಪ್ರೀತಿಯಿಂದ ಸಾಕಿ ಸಲಹಿದವರು ನಾವು. ನಮ್ಮ ಮಾಸಗಳ ಪರ್ಯಂತರ ಉದರದಲ್ಲಿ ಕಳೆದು ದಶಮದಲ್ಲಿ ಲೋಕದ ಬೆಳಕನ್ನು ತೋರಿಸುವಂತಹ ಕಾಲದಲ್ಲಿ ಈ ಮಗು ನಮಗೊಂದು ಬೆಳಕಾಗಿ ಬರುತ್ತದೆ ಎನ್ನುವ ಹಾಗೆ ಭರವಸೆಯನ್ನಿಟ್ಟುಕೊಂಡವರು ನಾವು. ಆ ಭರವಸೆಯ ಹೊರತೆಯನ್ನೇ ವರ್ತಿಸುವುದಕ್ಕೆ ಮುಂದಾಗುತ್ತಾ ಇದೆಯಲ್ಲ ನೀನು. ಈ ಕಾಲದಲ್ಲಿ ರಣಾಂಗಣವನ್ನು ನೀವು ಸೇರಿಕೊಂಡೇ ತಾಗಿದ್ದರೆ ಅಲ್ಲಿರುವಂತಹ ವೀರಾದಿ ವೀರರ ನಡುವೆ ನೀ ಹೋರಾಟವನ್ನು ಮಾಡಬಲ್ಲಿ ಅದಂತೂ ನನಗೆ ಭರವಸೆ ಉಂಟು. ಮತ್ತೆ ಮುಂದೇನಾಗುತ್ತದೋ ಎನ್ನುವಂತಹ ಭೀತಿಯನ್ನು ನನ್ನ ಕಾಡುತ್ತಾ ಉಂಟು ಮಗನಿಗೆ. ಸತ್ಯ ಅಲ್ಲಿ ಆಗಿರುವಂತಹ ವಿಚಾರ ಅಂತದ್ದು ಕಂದ. ಕಳೆದು ಹೋದ ವಿಚಾರ ಬಿಡುತ್ತಾರೆ. ಮುಂದೆ ಏನು ಹೇಗೆ? ಭೀಮಸೇನನ ವಿಚಾರವನ್ನು ನೀನು ಅರ್ಥ ಮಾಡಿ
ಶತಗಜ ಪ್ರಾಣಿಯಾಗಿರುವಂತಹ ಅವರೇ ಹೋಗಿ ಹಿಂದೆ ಬಂದವರಿದ್ದಾರೆ ಮಗನಿಗೆ. ಅಂಥವರಿಂದಲೇ ಆ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಸಾಧ್ಯವಾಯಿತು, ಅಸದಳವಾಯಿತು ಅಂತಾಗಿದ್ದಾಗ ಪುಟ್ಟ ಬಾಲಕ ನೀನು ಹೇಗೆ ಆ ಚಕ್ರವ್ಯೂಹವನ್ನು ಹೋಗುತ್ತೀಯ, ಹೇಗೆ ಅದನ್ನು ಭೇದಿಸುತ್ತೀಯ? ಪಾರ್ಥನ ಸುಖ ಮಾಡುವಾಗಿ ನನಗೆ ಸಾಮರ್ಥ್ಯ ಉಂಟು ತಾಯಿ. ಮಗನೇ, ನಾನು ಆಡುವಂತಹ ಮಾತಿಗೆ ಅಡಿಗಡಿಗೆ ಉತ್ತರವನ್ನು ಕೊಡುವುದಕ್ಕೆ ಮುಂದಾಗುತ್ತಾ ಇದ್ದೀನಿ. ಕೇಳುವಂತಹ ಪರಿಸ್ಥಿತಿ ಇದಲ್ಲ. ಈ ಹಿಂದೆ ನೀನು ಹೋರಾಟವನ್ನು ಮಾಡುವಂತಹ ಪರಿಯನ್ನ ಕಂಡಂತಹ ಭೀಷ್ಮಾಚಾರ್ಯರು ಆಡಿದರಂತೆ ಒಂದು ಮಾತು, ಬಡಿರೆ ಬಾಪುರೆ ಭಾರತ ರತ್ನ ಎನ್ನುವ ಹಾಗೆ ಅಂತಹ ನಿಗಳ್ತೆಯನ್ನು ಪಡೆದಿರುವಂತಹ ನೀನು ಆ ಕಾಲದಲ್ಲಿ ಕುಂತಿದೇವಿ ನನ್ನಲ್ಲಿ ಬಂದಾಡಿದಂತಹ ಮಾತಾದರೂ ಯಾವುದು? ಏನು? ಸುಭದ್ರಾ, ನಮ್ಮ ಕುಲಕ್ಕೊಂದು ಅನರ್ಘ್ಯ ರತ್ನವನ್ನು ನೀನು ಕೊಟ್ಟವಳಿದ್ದೀಯ. ಆ ರತ್ನವನ್ನು ಸದಾಕಾಲ ಜೋಪಾನವಾಗಿ ಕಾಪಾಡಿಕೊಂಡು ಬರಬೇಕಾದ ಕರ್ತವ್ಯ ನಿನ್ನದು ಎನ್ನುವ ಹಾಗಾಗಿದ್ದಾರೆ. ತಾಯಿಯ ಹೊಣೆಗಾರಿಕೆ. ಒಂದು ಕಾಲದಲ್ಲಿ ಕುಂತಿದೇವಿ ನನ್ನ ಬಳಿ ಬಂದು ನನ್ನ ಮಗನಾದಂತಹ ಭಾರತ ರತ್ನವನ್ನು ಎಲ್ಲಿ ಕಳುಹಿ ಕೊಟ್ಟೆ ಅಂತ ಹೇಳಿದ್ರೆ ನಾನೇನೇ ಹೇಳಬೇಕು? ನಮ್ಮ ಮಗ ಅಭಿಮನ್ಯು ಉತ್ತಮ ಸಾಧನೆಗೆ ಬೇಕಾಗಿ ರಣಕ್ಷೇತ್ರವನ್ನು ಸೇರಿದ್ದಾನೆ ಎನ್ನುವ ಹಾಗೆ ಹೇಳಲು ಮಗನೇ, ತಂದೆಯಾದವನು ರಣಾಂಗಣದಲ್ಲಿ ಎಷ್ಟೇ ಸಾಹಸ ಗಾತಿಯನ್ನು ಮಾಡಿದರೂ ಕೂಡ, ಆಯಾಸವಾಗಿದ್ದರೂ ಕೂಡ ಮನೆಗೆ ಬಂದಂತಹ ಸಮಯದಲ್ಲಿ ಮಗನ ವಿಚಾರದಲ್ಲಿ ಮೊದಲಾಗಿ ತರ್ಕಿಸುವುದಕ್ಕೆ ಮುಂದಾಗುತ್ತಾನೆ. ಮಗನೇನು ಮಾಡಿದ್ದಾನೆ ಎನ್ನುವ ಹಾಗೆ ಕೇಳ್ತಾನೆ. ಅಂತ ಪಾರ್ಥ ಮಹಾಶಯರು ಬಂದು ಕೇಳಿದ್ರೆ ನಾನೇನು ಉತ್ತರವನ್ನು ಕೊಡಬೇಕು? ಯುದ್ಧಕ್ಕಾಗಿ ಹೋಗಿದ್ದಾನೆ ಎನ್ನುವ ಹಾಗೆ ಹೇಳಲು ನಿನ್ನ ಹೆಂಡತಿ ಉತ್ತರ ಕೇಳಿದ್ರೆ ನಾನೇನು ಮಾಡಬೇಕು ಮಗನಿಗೆ? ಎತ್ತರಕ್ಕೆ ಹೋಗಿದ್ದ. ಹಾಗಿದ್ರೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಇದ್ದೀಯ ಮಗನೇ. ಏನಿದು ಕಂದ? ಕಠಾರಿ. ಹಾಗಿದ್ರೆ ಇದಕ್ಕೆ ಸಂಬಂಧ ಇಲ್ಲ, ಯಾವುದೇ ಬಾಂಧವ್ಯ ಇಲ್ಲ. ಕಂದ, ರಣಾಂಗಣಕ್ಕೆ ಹೋಗುವುದು ಬೇಡ ಎನ್ನುವ ಹಾಗೆ ಹೇಳುತ್ತಿರುವಂತಹ ಮೊದಲ ಶತ್ರು ನಿನ್ನ ಮಾತೆ. ಎತ್ತಿದ ಕತ್ತಿಯಿಂದ ನನ್ನ ಕತ್ತನ್ನ ಎಂತಹ ಕರ್ಣ ಕಠೋರವಾದಂತಹ ಮಾತುಗಳನ್ನಾಡಿಬಿಟ್ಟಿದ್ದಾಯೇ. ಹೀಗಾಡುವುದರ ಬದಲಾಗಿ ಮಗನೇ ಅಭಿಮನ್ಯು ನನ್ನ ಪ್ರಾಣ ಕೊಡಿ ಎನ್ನುವ ಹಾಗೆ ಕೇಳುತ್ತಿದ್ರೆ
ಸಂತೋಷವಾಗಿ ನನ್ನ ಪ್ರಾಣವನ್ನು ಅರ್ಪಿಸ್ತಾ ಇದ್ದೆ ತಾಯಿ. ಆದರೆ ಹಾಗೆ ಕೇಳಲಿಲ್ಲ. ಬದಲಾಗಿ ಮಾತೆಂಬ ಈಟಿ ನನ್ನ ಈ ಕೋಮಲವಾದಂತಹ ಹೃದಯಕ್ಕೆ ಇಷ್ಟೊಂದು ನೋವು ಕೊಟ್ಟಿಯಲ್ಲ ತಾಯೇ, ಇಷ್ಟೊಂದು ನೋವು ಕೊಟ್ಟಿಯಲ್ಲಮ್ಮ. ಏನಮ್ಮ, ಕುರುಕ್ಷೇತ್ರವನ್ನು ಸೇರಬೇಕಾದ್ರೆ ಹೆತ್ತಪ್ಪೆಯಿಂದ ತಲೆಯನ್ನು ಕಳೆದು ಹೋಗಬೇಕು. ಏನು ತಾಯೇ, ನಿನ್ನ ಮಗ ಪರಶುರಾಮ ಅಂತ ತಿಳ್ಕೊಂಡಿದ್ದೀಯ. ಒಂದು ವೇಳೆ ಅವ ಕಡಿದರೂ ಕೂಡ ಮತ್ತೊಮ್ಮೆ ಬದುಕಿಸುವಂತಹ ಸಾಮರ್ಥ್ಯ ಅವನಲ್ಲಿತ್ತು ತಾಯಿ. ನಾನು ಅದನ್ನು ಬಯಸಿದಿಲ್ಲ, ನನ್ನಿಂದ ಅದು ಸಾಧ್ಯವೂ ಇಲ್ಲ ತಾಯಿ. ಈ ಪ್ರಪಂಚದಲ್ಲಿ ಕಂಡವರ ಕಂಠವನ್ನು ಕತ್ತರಿಸಿ ಜನ್ನತ್ತರಲ್ಲಿ ಕೈ ತೊಳೆಯುವ ಕಟುಮನಾದರೂ ಕೂಡ ಹೆತ್ತಪ್ಪೆಯ ತಲೆಯನ್ನು ಕಡೆಯುವುದಿಲ್ಲ ತಾಯಿ. ಅಮ್ಮ, ಏನಮ್ಮ, ನಿನ್ನ ಮಗ ಒಬ್ಬ ಕಟುಕ ಕಿರಾತನೆಯನ್ನು ಹಾಗೆ ಭಾವಿಸಿದೆಯಾ? ಒಂದು ವೇಳೆ ಅಂತಹ ಪರಿಸ್ಥಿತಿ ಬಂದರೆ ನಿನಗಿಂತ ಮೊದಲೇ ನಾನು ನನ್ನ ಪ್ರಾಣವನ್ನು ಅರ್ಪಿಸ್ತೇನೆ. ಯಾಕೆ ತಾಯಿ ನಾನು ಆಡುವಂತಹ ಮಾತುಗಳು ನಿನಗೆ ಅರ್ಥವಾಗುವುದಿಲ್ಲ? ಹೇಳು, ನಿನ್ನ ಯೋಗ್ಯತೆ ಎಷ್ಟು ದೊಡ್ಡದ ತಾಯಿ. ಚೇಕ್ಷಕ ಪಾತ್ರದಿಂದಲೇ ಪಾಪಿಗಳ ಪಾಪವನ್ನು ಪರಿಹರಿಸಿ ಪರಿಶುದ್ಧಗೊಳಿಸುವ ಪರಮ ಪಾವನಳಾದಂತಹ ಗಂಗಾ ಭವಾನಿ ತಂದೆ ಋಷಿಕೇಶ ಶ್ರೀಕೃಷ್ಣ ಪರಮಾತ್ಮನ ತಂಗಿ ನೀನು. 3 ಲಕ್ಷದ ಗಂಡ ಧನುರ್ಧರ ಧನಂಜಯ ವೀರ ಪಾರ್ಥನ ಮಡದಿ ನೀನು, ವೀರ ಅಭಿಮನ್ಯುವಿನ ತಾಯಿ ನೀನು. ಆದ್ರೆ ಈಗ ಸಾಮಾನ್ಯಗಳಂತೆ ಮಾತುಗಳನ್ನಾಡಿಬಿಟ್ಟೆಯಲ್ಲ ತಾಯಿ. ನೋಡು ತಾಯೇ, ಒಮ್ಮೆ ಕುರುಕ್ಷೇತ್ರದ ಕಡೆಗೆ ದೃಷ್ಟಿಯನ್ನು ಆಯಿಸಮ್ಮ. ಎಷ್ಟೋ ಮಂದಿ ಅನ್ಯರು ನಮಗೆ ಬೇಕಾಗಿ ಹೋರಾಟವನ್ನು ಮಾಡಿದ್ದಾರೆ. ಯಾಕೆ? ಪಾಂಡವ ಮನೆತನದ ಮರ್ಯಾದೆಯನ್ನು ಉಳಿಸುವಂತಹ ಒಂದೇ ಒಂದು ಉದ್ದೇಶ ತಾಯಿ. ನೋಡು ತಾಯಿ, ಅವರ ಅಳಿವಿನಿಂದಾಗಿ ಎಷ್ಟೋ ಮಂದಿ ಹೆತ್ತವರು ತಮ್ಮ ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ಎಷ್ಟೋ ಮಂದಿ ಅಕ್ಕ ತಂಗಿಯರು ತಮ್ಮ ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡಿದ್ದಾರೆ. ಎಷ್ಟೋ ಮಂದಿ ತಂದೆ ತಾಯಂದಿರು ಕೊನೆಯ ಕಾಲಕ್ಕೆ ಒಂದು ಬಿಂದು ಗಂಗಾ ಜಲವನ್ನು ಪಡೆಯುವಂತಹ ಭಾಗ್ಯದಿಂದ ವಿಮುಖರಾಗಿದ್ದಾರೆ. ಆದರೂ ಸಮಾಧಾನ ಯಾಕೆ? ಧರ್ಮ ಉಳಿಯಬೇಕು, ಸತ್ಯ ಉಳಿಯಬೇಕು ಎನ್ನುವ ಹಾಗೆ ಅಮ್ಮ, ಯಾವುದೇ ಸಂಬಂಧವೇ ಇಲ್ಲದಂತಹ ಅವರೆಲ್ಲ ಹೋರಾಟವನ್ನು ಮಾಡಿ ಪ್ರಾಣವನ್ನು ಅರ್ಪಿಸುವಾಗ ನಾನು ಒಳಗೆ ಕುಳಿತೆ ಎಂದಾದರೆ ಈ ಭೂಮಿ ದೇವಿಯ ಚೀತು ಎನ್ನುವ ಹಾಗೆ ಉಳಿಯುತ್ತಿವೆ. ದೇವತೆಗಳ ಕೈ ತಟ್ಟಿವೆ. ಅಮ್ಮ, ಸಂಸಾರ ಒಂದರಿಂದ ಹೊರಗೆ ಬಾ. ವೀರಮಾತೆಯಾಗಿ, ವೀರ ಮಹಾರಾಣಿಯಾಗಿ ಕಳಿಸು. ಸೂರ್ಯ ಕ್ಷೇತ್ರವನ್ನು ಸೇರುತ್ತಾ ಇದ್ದೆ. ಸತ್ಯವ್ಯೂಹವನ್ನು ಭೇದಿಸಿದಂತಾಗಿ ಇದು ಅಭಿಮನ್ಯು ಹೊರಡ್ತಾ ಇದ್ದಾರೆ. ಆಶೀರ್ವಾದ.
ಅಳಬೇಡಮ್ಮ, ಕುಡಿಯುವಂತಹ ಕಂಬನಿಯನ್ನು ಸೆರಗಿಂದ ಹೊರಿಸಿದ್ದೇನೆ ತಾಯಿ. ಅಮ್ಮ ತಾಯೇ, ಚಕ್ರವ್ಯೂಹವನ್ನು ಭೇದಿಸುವುದಕ್ಕಾಗಿ ನಿನ್ನ ಮಗ ಅಭಿಮನ್ಯು ಹೊರಡಿದ್ದಾನೆ ತಾಯಿ. ವೀರ ಮಾತೆಯಾಗಿ ಆಶೀರ್ವಾದವನ್ನು ಮಾಡಿ ಕಳುಹಿಕೊಡು ತಾಯಿ. ಕುರುಕ್ಷೇತ್ರವನ್ನು ಸೇರುತ್ತೇನೆ. ಆ ವ್ಯೂಹವನ್ನು ಭೇದಿಸಿ ಇಂದಿನ ಯುದ್ಧದಲ್ಲಿ ಜಯ ನಿನ್ನ ಪಾಲಿಗೆ ಆಯ್ತು ಅಂತಾದ್ರೆ ಅಮ್ಮ ಅಮ್ಮ ಓಡೋಡಿಕೊಂಡು ಬಂದು ಮೊದಲು ನೋಡುವುದೇ ನಿನ್ನ ಮುಖ ತಾಯೇ, ನಿನ್ನ ಮುಖ. ಇಲ್ಲ, ಒಂದು ವೇಳೆ ಅಭಿಮನ್ಯು ಇಂದಿನ ಯುದ್ಧದಲ್ಲಿ ಸತ್ತೇ ಹೋದ ಎಂದಾದರೆ ಮತ್ತೊಮ್ಮೆ ನಿನ್ನ ಮುಖವನ್ನು ಕಾಣುವಂತಹ ಯೋಗ ಭಾಗ್ಯ ನನಗಿಲ್ಲ ತಾಯೇ. ಆಕಾಶದಲ್ಲಿ ನಕ್ಷತ್ರ ರೂಪಿಯಾಗಿ ನಿನ್ನ ಮುಖವನ್ನು ಕಂಡು ಸಂತೋಷದಿಂದ ಇರ್ತೇನೆ ತಾಯೇ. ಅಮ್ಮ ಅಮ್ಮ, ಮತ್ತೊಂದು ಜನ್ಮ ಉಂಟು ಎಂದಾದ್ರೆ ನಿನ್ನ ಅಪವಿತ್ರವಾದಂತಹ ಗರ್ಭದಲ್ಲಿ ಕುಳಿತುಕೊಳ್ಳುವರೆ ಒಂದಿಷ್ಟು ಅವಕಾಶವನ್ನು ಮಾಡಿಕೊಡು. ಹೊರಟೆ ತಾಯೇ.